ಸರ್ಕಾರಿ ಶಾಲೆಗಳಲ್ಲಿ ಓದಿರೋಂಥ ಎಲ್ಲರೂ ಇವತ್ತು ಒಳ್ಳೊಳ್ಳೆ ಮಟ್ಟದಲ್ಲಿದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಸುಮ್ಮನೆ ನಿಮ್ಮ ದುಡ್ಡು ವ್ಯರ್ಥ ಆಗ್ತಾ ಇದೆ. ನಾನು ಸಹ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿದಾವೋ ಅಷ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ಕೊಡ್ತಾಯಿದ್ದೀನಿ. ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಜನನಾಯಕರಿದ್ದಾರೆ ಆಯಾ ಊರುಗಳಲ್ಲಿ ಪಠ್ಯಪುಸ್ತಕಗಳು ಕೊಡಿ. ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥ ಮಕ್ಕಳು ಸರ್ಕಾರಿ ಕೆಲಸಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಆನೇಕಲ್ ತಾಲೂಕಿನ ಚಂದಾಪುರ ಕ್ಲಸ್ಟರ್ ಮಟ್ಟದಲ್ಲಿರುವ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ದಾಖಲಾತಿ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದಾಖಲಾತಿ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಂದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಯುವ ನಾಯಕರಾದ ಹಳೆ ಚಂದಾಪುರ ಕೃಷ್ಣಮೂರ್ತಿರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳಲ್ಲಿ ನುರಿತ ಶಿಕ್ಷಕರಿದ್ದು ಜೊತೆಗೆ ಕ್ರೀಡೆ, ಪ್ರತಿಭಾ ಕಾರಂಜಿ, ಬಿಸಿಯೂಟ, ಉಚಿತ ಪ್ರೋತ್ಸಾಹ ಯೋಜನೆಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಬೋಧನಾ ಮಾಧ್ಯಮ ಸೇರಿದಂತೆ ಹಲವು ಕಾರ್ಯಕ್ರಮಗಳಿದ್ದು ಪೋಷಕರು ತಪ್ಪದೆ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಎಂದು ಮನವಿ ಮಾಡಿದರು. ಇನ್ನು ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಂದಾಪುರ ಕ್ಲಸ್ಟರ್ ಮಟ್ಟದಲ್ಲಿರುವ ಎಲ್ಲ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ 1 ವರ್ಷಕ್ಕೆ ಬೇಕಾದ ಕಲಿಕಾ ಸಾಮಗ್ರಿಗಳನ್ನು ಸ್ವಂತ ಹಣದಿಂದ ಉಚಿತವಾಗಿ ನೀಡಲಾಗುವುದು ಎಂದು ಹಳೆ ಚಂದಾಪುರ ಕೃಷ್ಣಮೂರ್ತಿರವರು ಭರವಸೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಇಒ ಗುರುಮೂರ್ತಿ, ಇಸಿಒ ವಾಣಿಶ್ರೀ, ಸಿಆರ್ಪಿ ಚಂದ್ರಶೇಖರ್, ಸನ್ಸೆರಾ ಫೌಂಡೇಶನ್ನ ಈರಪ್ಪ, ಸಾವಿತ್ರಿಬಾಯಿ ಪುಲೆ, ಸಂಘದ ಸರೋಜಮ್ಮ, ರೂಪ ಸರಳ, OBLFನ ಇಂದಿರಾ ಪ್ರಕಾಶ್, ಕಾರ್ತಿಕ್, ಮುಖ್ಯ ಶಿಕ್ಷಕರಾದ ಸುಗುಣ, ದೀಪಾ, ಲತಾ, ಗೋಪಮ್ಮ, ಭಾರತಿ, ವಿದ್ಯಾವತಿ, ನಾಗರತ್ನ ಹಾಗೂ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ನಮ್ಮ ಗ್ರಾಮದ ಹೆಮ್ಮೆಯ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಉತ್ತಮ ಭವಿಷ್ಯ ನಿರ್ಮಿಸಿರಿ. ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಹಾಗೂ ಕನ್ನಡ ಮಾಧ್ಯಮ ಅಥವಾ ಬಾಳೆಹಣ್ಣು ವಿತರಣೆ, ವಾರದಲ್ಲಿ 5 ದಿನ ಪೌಷ್ಟಿಕ ರಾಗಿ ಮಾಲ್ಟ್, ಉಚಿತ ಯೂನಿಫಾರ್ಮ್, ಪುಸ್ತಕಗಳು, ಶಾಲೆಗಳಲ್ಲಿ ಉಚಿತ ಸೌಲಭ್ಯಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನಿಮ್ಮ ಮಕ್ಕಳಿಗಾಗಿ ಕಾಯುತ್ತಿದೆ. ಸರ್ಕಾರಿ ಶಾಲೆ ಪ್ರತಿಯೊಬ್ಬರ ಶಾಲೆ. ಎಲ್ಲಿ ಬನ್ನಹಳ್ಳಿಗಾ? ಬನ್ನಹಳ್ಳಿನಾ? ಸಮವಸ್ತ್ರದೊಂದಿಗೆ ಶಿಕ್ಷಣ ಪಡೆಯಲು ನಿಮ್ಮ ಮಕ್ಕಳನ್ನು ಉಚಿತ ಯೂನಿಫಾರ್ಮ್, ಪುಸ್ತಕಗಳು, ಶೂ ಹಾಗೂ ಸಾಕ್ಸ್ ಸರ್ಕಾರ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಖರ್ಚಿಲ್ಲದ ಶಿಕ್ಷಣ ಪಡೆಯಲು ನಿಮ್ಮ ಮಕ್ಕಳನ್ನು ಉಚಿತ ಸಮವಸ್ತ್ರದೊಂದಿಗೆ ಉಚಿತ ಶಿಕ್ಷಣ ಪಡೆಯಲು ನಿಮ್ಮ ಮಕ್ಕಳನ್ನು ಮಧ್ಯಾಹ್ನದ ಉಚಿತ ಬಿಸಿ ಊಟದೊಂದಿಗೆ ಉಚಿತ ಶಿಕ್ಷಣ
ಮಕ್ಕಳನ್ನು ಜಾಬ್ಗಳು ಸಿಗುತ್ತೆ. ಈಗ ತುಂಬ ಜಾಬ್ಗಳು ಕ್ರಿಯೇಟ್ ಆಗಿದ್ದಾವೆ. ಚೆನ್ನಾಗಿ ಓದಿ, ಇದೊಂದು ನಿಮ್ಗೆ ಅವಕಾಶ. ಓದೋ ಬಿಟ್ಬಿಟ್ಟು ರೀಲ್ಸ್ ಅವು ಇವು ಮಾಡೋಕ್ಕೆ ಹೋಗ್ತಾರೆ. ಮಕ್ಕಳನ್ನ ಕೇಳ್ಕೊಳ್ಳೋದು ತುಂಬ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದರಿಂದ ನಮ್ಗೆ ಏನೂ ಪ್ರಯೋಜನ ಇಲ್ಲ. ಓದು ಇಂಪಾರ್ಟೆಂಟು, ಓದ್ರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಅದೇ ರೀತಿ ಇನ್ನೊಂದು ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ನಾನು ಸುಮಾರು ಒಂದು 12 ವರ್ಷದಿಂದ ನಮ್ಮ ಚಂದಾಪುರ ಅಂದರೆ ಎಲ್ಲರನ್ನೂ ಛತ್ರಕಳ್ಳಿ ಸ್ಕೂಲ್ ಅಂತ ಹೇಳ್ತಾರೆ. ದಯವಿಟ್ಟು ಇನ್ಮೇಲೆ ಯಾರು ಹಂಗೆ ಹೇಳ್ಬೇಡಿ. ನಮ್ಮದು ಚಂದಾಪುರ ಛತ್ರಕಳ್ಳಿ ಸ್ಕೂಲ್ ಇದೆ. ಅಂದರೆ ನಾನು 2 ಸ್ಕೂಲಲ್ಲಿ ಓದಿದ್ದೀನಿ. ನಾನು ಸರ್ಕಾರಿ ಶಾಲಾ ಸ್ಕೂಲಲ್ಲೇ ಓದಿದ್ದು. 1ನೇ ಕ್ಲಾಸಿಂದ 4ನೇ ಕ್ಲಾಸ್ವರೆಗೂ ಚಂದಾಪುರದಲ್ಲಿ ಓದಿದ್ದೀನಿ. 5ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಛತ್ರಕಳ್ಳಿ ಸ್ಕೂಲಲ್ಲಿ ಓದಿದ್ದೀನಿ. 7ರಿಂದ 10th ವಿವೇಕಾನಂದ ಸ್ಕೂಲಲ್ಲಿ ಓದಿದ್ದೀನಿ. ನನಗೆ ಒಂದು ಅನಿಸಿದ್ದು ಏನಂದರೆ, ನಾನು 32 ವರ್ಷದಲ್ಲಿ ಚೇರ್ಮನ್ ಆದೆ. ನಮ್ಮೂರ ಸ್ಕೂಲು ತುಂಬ ಶಿಥಿಲ ಆಗಿತ್ತು. ನಾನು ಚೇರ್ಮನ್ ಆಗೋದು ಅಲ್ಲೇ ಒಂದು ಸಪ್ತಾಹ ಅಂತ ನಮ್ಮೂರ ಸ್ಕೂಲ್ನ ಒಂದು ದೊಡ್ಡ ಮಟ್ಟಕ್ಕೆ ನಾನು ತಗೊಂಡೋಗ್ಬೇಕು ಅಂತ ಅಲ್ಲಿ ಒಂದು 12 ರೂಮ್ನ ಪ್ರೈವೇಟ್ ಸ್ಕೂಲ್ ಥರ ಕಟ್ಟಿಸಿ ಅದನ್ನು ಇಂಪ್ರೂವ್ ಮಾಡಿದೆ. ಅದೇ ರೀತಿ ಆ ಸ್ಕೂಲಲ್ಲಿ ನಾನಿರೋವರೆಗೂ 1000 ಮಕ್ಕಳು ಓದಲಿ. ಅದರಲ್ಲಿ ಅವ್ರಿಗೆ ಪ್ರತಿ ವರ್ಷ ಒಂದು ಮಗುಗೆ ಎಷ್ಟು ನೋಟ್ಬುಕ್ ಬೇಕೋ ಅಷ್ಟು ಬುಕ್ಕು ಕೊಡಬೇಕು ಅಂತ ಶಬ್ದ ಮಾಡಿ ಆವತ್ತಿಂದ ಇವತ್ತರೆಗೂ ಕೊಡ್ತಾನೆ ಇರೋದು. ಲಾಸ್ಟ್ ಇಯರ್ ಇನ್ನೊಂದು ಥಿಂಕ್ ಮಾಡಿದೆ. ನಾನು ಒಂದಿನಕ್ಕೆ ಡೆವಲಪ್ ಆಗ್ತಾ ಬಂದೆ. ಈ ಪಂಚಾಯತಿ ವ್ಯಾಪ್ತಿ, ಚಂದಾಪುರ ಪಂಚಾಯತಿ ವ್ಯಾಪ್ತಿ ಎಷ್ಟು ಶಾಲೆಗಳಿದಾವೋ ಅಷ್ಟು ಶಾಲೆಯಲ್ಲಿ ಎಷ್ಟೇ ಮಕ್ಕಳು ಓದಲಿ, 2000 ಅಲ್ಲ 3000 ಮಕ್ಕಳು ಬರಲಿ, ಅವ್ರಿಗೆ ನೋಟ್ಬುಕ್ಸ್ ಕೊಡಬೇಕಂತ ಡಿಸೈಡ್ ಮಾಡಿದೆ. ಲಾಸ್ಟ್ ಇಯರು ಕೊಟ್ಟಿದ್ದೀನಿ. ಈಗ ರಾತ್ರಿ ಚಂದ್ರಶೇಖರ್ ಸರ್ ಹತ್ರ ಮಾತಾಡಿದೆ. ಸರ್ ಬಂದನೇನೋ ನಮ್ಮ ಕ್ಲಸ್ಟರ್ಸ್ ಇರುತ್ತೆ ಸರ್, ಅದನ್ನು ಸ್ವಲ್ಪ ನೋಡಿ ಸರ್ ಅಂತ. ನಿಮ್ಮ ಕ್ಲಸ್ಟರಲ್ಲಿ ಎಷ್ಟು ಶಾಲೆ ಬರುತ್ತೋ 5000 ಮಕ್ಕಳು ಬರಲಿ, ಅಷ್ಟು ಜನಕ್ಕೂ ನೋಟ್ಬುಕ್ ಕೊಡ್ತೀನಿ. ದಯವಿಟ್ಟು ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ನೋಟ್ಬುಕ್ ಬೇಕಂತ ಆ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಡೀಟೇಲ್ ಕೊಡಿ. ನನಗೆ ಒಂದು 10ನೇ ತಾರೀಕು ಒಳಗಡೆ ಕೊಡಿ. 10ನೇ ತಾರೀಕು ಒಳಗಡೆ ಅಂದರೆ ಈ ಮಂತ್ ಎಂಡ್ ಒಳಗಡೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಆರ್ಡ್ರ್ ಕೊಡಬೇಕು. ಆರ್ಡ್ರ್ ಕೊಟ್ಟು ಈಗ ಅಂಗಡಿಗಳಲ್ಲಿ ಹೋದರೆ ಲೋಕಲ್ ಕೊಡ್ತಾರೆ, ಬರೆದ್ರೆ ಇಲ್ಲೇ ಹೋಗ್ಬಿಡುತ್ತೆ. ಏನೇ ಮಾಡಿದ್ರೂ ಕ್ವಾಲಿಟಿ ಬುಕ್ಸ್ ಕೊಡೋದಿಲ್ಲ. ಕ್ವಾಲಿಟಿ ಇರೋಂಥ ಬುಕ್ಕನ್ನು ಕೊಡ್ತೀನಿ. ಮಕ್ಕಳು ನಾನು ಅಂದ್ಕೊಂಡಿರೋದಂದರೆ, ನಾನು ದೇವ್ರನ್ನೆಲ್ಲ ನಮ್ಮವನಲ್ಲ. ನಾನು ಕೊಡೋವಂಥ ಪುಸ್ತಕದಲ್ಲಿ ಈ ಮಕ್ಕಳು ಬರೆದು ವಿದ್ಯಾಭ್ಯಾಸ ಕಳೆದ್ರೆ ಅದೇ ನನಗೆ ಆಶೀರ್ವಾದ. ಮಕ್ಕಳು ಸರ್ಕಾರಿ ಶಾಲೆ ಅಂದ್ರೆ ಅವರಿಗೆ ಬಹಳ ಪ್ರಾಣ. ಸರ್ಕಾರಿ ಶಾಲೆ ಯಾವುದೇ ಕಾರ್ಯಕ್ರಮ ಇರಲಿ ಸರ್, ಈಗ ಯಾವುದೇ ಕಾರ್ಯಕ್ರಮ ಮಾಡಿ ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಸೊ ಒಂಥರ ಅಜಾತ ಶತ್ರು ಅಂತಾನೆ ಹೇಳ್ಬೋದು. ಸೊ ಪಕ್ಷಾತೀತ ನಾಯಕರು ಅಂತಾನೆ ಹೇಳ್ಬೋದು. ಸೊ ನನಗೆ ಒಂಥರ ಗಾಡ್ ಫಾದರ್ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಮಕ್ಕಳು ನೋಡಿರ್ಬೋದು ಕಾರ್ಯಕ್ರಮಗಳು, ಹೌದಲ್ವಾ? ಸೊ ಸರ್ಕಾರಿ ಶಾಲೆಗೆ ಉಚಿತವಾಗಿ ನೋಟ್ಬುಕ್ಗಳನ್ನ ಕೊಡ್ತಾ ಬರ್ತಿದ್ದಾರೆ ನಮ್ಮ ಕ್ಲಸ್ಟರ್ನ ಆಲ್ಮೋಸ್ಟ್ ಎಲ್ಲ ಶಾಲೆಯೂ ಕೂಡ. ನಿನ್ನೆ ಕೂಡ ಕೇಳಿದ್ರು, ಸರ್ ನೋಟ್ಬುಕ್ ಏನಾದ್ರು ಕೊಡ್ಬೇಕಾ? ಇಲ್ಲ ಸರ್, ಇದು ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಆಗ್ತಾ ಇದೆ. ಸೊ ಒಂದು ಹಾಗೆ ದ್ವಿಭಾಷಾ ಮಾಧ್ಯಮ ಪ್ರಾರಂಭ ಆಗ್ತಿದೆ. ನಮ್ಮ ಸರ್ಕಾರಿ ಶಾಲೆನ ಒಂದು ಎಲ್ಲ ಸಮುದಾಯಕ್ಕೆ ರೀಚ್ ಮಾಡಿಸ್ಬೇಕು. ಹೇಗೆ ಖಾಸಗಿ ಶಾಲೆಗಳು ತಾವು ಹೇಗೆ ಕ್ಯಾಂಪೈನ್ ಮಾಡ್ತಾರೋ, ನಾವು ಪೋಷಕರು, ಹಾಗೆ ನಮ್ಮ NGO ಮಿತ್ರರು, ಹಾಗೆ ಆಶಾ ಕಾರ್ಯಕರ್ತರು, ಮಕ್ಕಳು, ಶಿಕ್ಷಕರು, ಮುಖ್ಯ ಶಿಕ್ಷಕರು ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕ್ತಾ ಇದ್ದಾವೆ. ನೀವು ಕೈ ಜೋಡಿಸ್ಬೇಕು ಅಂತ ಕೇಳಿದಾಗ, ಸರ್ ಇಷ್ಟೆಲ್ಲ ಮಾಡ್ತಿರಲ್ಲ, ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅದು? ಸರ್ ಇನ್ನೂ ವ್ಯವಸ್ಥೆ ಆಗ್ತಿದೆ, ನಾನು ತಿಂಡಿ ಕೊಡಿಸ್ಲಾ ಅಂತ ಕೇಳಿದ್ರು. ಸರ್ ಹೇಗೆ ಒಂದೇ ಮಾತು, ಸರ್ ನೀವೇನು ಹೇಳ್ಬೇಡಿ, ನಾನು ತಿಂಡಿ ಕೊಡಿಸ್ತೀನಿ ಮಕ್ಕಳಿಗೆ ಅಂತ ಹೇಳಿದ್ರು. ಇವತ್ತಿನ ಉಪಹಾರವನ್ನು ಕೂಡ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದಾರೆ. ಜೋರದ ಚಪ್ಪಾಳೆ ಮೂಲಕ ಸರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೀನಿ. ಈಗಾಗಲೇ ಉಚಿತವಾಗಿ ಪುಸ್ತಕಗಳು ಸಹ ಬರ್ತಾ ಇದೆ, ಬಟ್ಟೆನೂ ಬರ್ತಾ ಇದೆ. ಎಲ್ಲ ದ್ವಿಭಾಷಾ ಒಂದು ಇದರಲ್ಲಿ ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ನಮಗೆ ದಾಖಲಾತಿಗಳು ಒಂದು ವಾರದಿಂದನೇ ಪ್ರಕ್ರಿಯೆ ಪ್ರಾರಂಭ ಆಗಿಬಿಟ್ಟಿದೆ. ಹೌದಂತೆ, ಸ್ಕೂಲು ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಅಂತೆ, ನಾವು ಸೇರಿಸ್ತೀವಿ ಅಂತ ಈಗಾಗಲೇ 10 ದಿನಗಳಿಂದ ದಾಖಲಾತಿಗಳು ನಮ್ಮನ್ನು ಕೇಳ್ಕೊಂಡು ಬರ್ತಾ ಇದೆ. ಈಗೆಲ್ಲ ನೋಡಕ್ಕೆ ಹೋದರೆ ಈ ಒಂದು ಸರ್ಕಾರದ ಕಾರ್ಯಕ್ರಮದ ಒಂದು ಅನುಷ್ಠಾನ ಬಹಳಷ್ಟು ಉತ್ತಮ ಮಟ್ಟದಲ್ಲಿದೆ. ಹಾಗಾಗಿ ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ, ಇವತ್ತು ಪ್ರೈವೇಟಲ್ಲಿ ಎಷ್ಟೋ ಲಕ್ಷಗಳ ಕೊಟ್ಟು ಸೇರಿಸ್ತಾ ಇದ್ದೀರಾ. ನಿಜಕ್ಕೂ ಅದಕ್ಕಿಂತ ಮಿಗಿಲಾದಂಥ ಒಂದು ಶಿಕ್ಷಣ ನಮ್ಮ ಒಂದು ಶಾಲೆಗಳಲ್ಲಿ ದೊರೀತಾ ಇದೆ. ದಯವಿಟ್ಟು ಪೋಷಕರು ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಸಮುದಾಯದವ್ರಿಗೆ ಅರಿವನ್ನು ಮೂಡಿಸ್ತಾ ನಮ್ಮ ಒಂದು ಸರ್ಕಾರಿ ಶಾಲೆಗಳನ್ನು ಉನ್ನತ ಮಟ್ಟಕ್ಕೆ ತರ್ತಕ್ಕಂಥ ಒಂದು ಇದನ್ನು ನೀವೆಲ್ಲರೂ ಸಹ ಮಾಡಬೇಕಾಗಿದೆ. ಇವತ್ತು SLCನಲ್ಲಿ ಎಂಥ ಅಂಗವಿಕಲ ಮಕ್ಕಳು ಸಹ ಇವತ್ತು ಪಾಸಾಗಿದ್ದಾರೆ. ಎಲ್ಲರೂ ಸಹ ಪಾಸಾಗಿದೆ. ಅಂಗವಿಕಲ ಮಕ್ಕಳು ಅವ್ರಿಗೆ ಬರೆಸಿ SLCನಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ನಮ್ಮ ಶಾಲೆಯಲ್ಲೂ ಸಹ ಪಡೆದಿದ್ದಾರೆ. ಎಲ್ಲ
ಶಾಲೆಗಳಿಗೂ ಅವ್ರಿಗೆ ಅವಕಾಶ ಇದೆ. ಸುಮಾರು 94% ಇಡೀ ತಾಲೂಕಲ್ಲಿ ಬಂದಿರೋದು ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಅದರಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೆಚ್ಚು, ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು ಇವರು ಉನ್ನತ ಮಟ್ಟದಲ್ಲಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆಂದೋಲನ ಇಡೀ ರಾಜ್ಯದಲ್ಲಿ ಮೊದಲಿಗೆ ಆಗಿದ್ದೆ ಆನೇಕಲ್ ತಾಲೂಕಲ್ಲಿ ದಾಖಲಾತಿ ಆಂದೋಲನ ಜಿಗಣಿಯಲ್ಲಿ ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ. ಹೇಳಬೇಕಂದ್ರೆ ಒಂದು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಇಷ್ಟು ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಚಂದ್ರೂರವರು ತುಂಬ ಚೆನ್ನಾಗಿ ಸಂಘಟನೆ ಮಾಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಸರ್ಕಾರದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಎಲ್ಲ ರೀತಿಯ ಉಚಿತ ಸೌಲಭ್ಯಗಳಿದ್ದರೂ ಸಹ ನಮ್ಗೆ ಇಂಗ್ಲೀಷ್ ಕಲಿಕೆ ಬೇಕು ಅಂತ ಹೇಳ್ತಾ ಇದ್ರು. ಈ ವರ್ಷ ದ್ವಿಭಾಷಾ ಮಾಧ್ಯಮ ಪ್ರಾರಂಭ ಆಗಿದೆ. ಎಲ್ಲ ಪೋಷಕರಿಗೂ ತಿಳಿ ಹೇಳೋದು ಇದೊಂದೇನೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ತುಂಬ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ದಯವಿಟ್ಟು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಮಕ್ಕಳನ್ನ ಸೇರಿಸಿ ನಮ್ಮ ಶಾಲೆಗಳ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅಂತ ಹೇಳ್ತಾ, ಆನೇಕಲ್ ತಾಲೂಕಲ್ಲಿ ಮೇ ಬಿ ಇಡೀ ಕರ್ನಾಟಕದಲ್ಲಿ ನೋಡೋದಾದರೆ ಆನೇಕಲ್ಲೇ ಈ ಥರದ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಹೆಚ್ಚು ಪ್ರಾಮುಖ್ಯತೆ ಮತ್ತು ಮೊದಲ ಸ್ಥಾನದಲ್ಲಿ ಇರುವಂಥದ್ದು. ಹಾಗಾಗಿ ಮತ್ತು ಈಗ ತುಂಬ ಸಮಯ ಆಗಿದೆ, ಒಂದು 2 ಮಾತುಗಳನ್ನು ಹೇಳ್ಬಿಡ್ತೀನಿ. ಯಾಕೆ ಸರ್ಕಾರಿ ಶಾಲೆಗಳು ಮುಖ್ಯ ಅನ್ನುವಂಥದ್ದು ಹೇಳ್ತೇನೆ. ನಮ್ಗೆ ಯಾರಿಗೂ ಕೂಡ 60,000 80,000 ಲಕ್ಷ ಕೊಟ್ಟು ಓದೋ ಶಕ್ತಿ ಇದೆಯಾ ಅಲ್ವಾ? ಆ ಕಾರಣಕ್ಕೆ ಸರ್ಕಾರಿ ಶಾಲೆಗಳನ್ನು ನಾವು ಉಳಿಸ್ಕೋಬೇಕು ಮತ್ತು ಬೆಳೆಸಬೇಕು. ಹಾಗಾಗಿ ಇವತ್ತು ಸರ್ಕಾರಿ ಶಾಲೆ, ಸರ್ಕಾರಿ ವ್ಯವಸ್ಥೆ, ಸರ್ಕಾರಿ ಹಾಸ್ಟೆಲ್ಗಳು, ಸರ್ಕಾರಿ ಸವಲತ್ತುಗಳು ಇರೋದ್ರಿಂದ ಇವತ್ತು ನಮ್ಮಂಥವರು ಇವತ್ತು ಇಲ್ಲಿ ಬಂದು ಮಾತಾಡೋದಕ್ಕೆ ಸಾಧ್ಯ ಆಗಿರೋದು. ಇಲ್ಲದಿದ್ದರೆ ಯಾವುದೋ ಹಳ್ಳಿಯಲ್ಲಿ ಯಾವುದೋ ಮನೆಯಲ್ಲಿ ಎಲ್ಲೋ ಜೀತಗಾರನಾಗಿ ಉಳಿದು ಬಿಡ್ತಿದ್ದೀವಿ. ಆ ಕಾರಣಕ್ಕೆ ಸರ್ಕಾರಿ ವ್ಯವಸ್ಥೆ ಇರಬೇಕು. ಯಾಕಂದ್ರೆ ಖಾಸಗಿ ವ್ಯವಸ್ಥೆಯಲ್ಲಿ ನಾವು ಯಾರಿಗೂ ಕೂಡ ಫೀಸ್ಗಳನ್ನು ಪಾವತಿಸಿ ಪಡೆಯುವಂಥ ಅಷ್ಟು ನಮ್ಮಲ್ಲಿ ಆ ಒಂದು ಶಕ್ತಿ ಇಲ್ಲ. ಮತ್ತು ಸರಳವಾಗಿ ಹೇಳೋದಾದರೆ ಸರ್ಕಾರಿ ಶಾಲೆ ಅಂದರೆ ನಮ್ಮ ಸ್ವಂತ ಮನೆ ಇದ್ದ ಹಾಗೆ. ಯಾವಾಗಾದರೂ ಹೋಗ್ಬೋದು, ಯಾವಾಗಾದರೂ ಬರ್ಬೋದು. ಯಾವುದೇ ಲಿಮಿಟೇಷನ್ ಇಲ್ಲ, ಯಾವುದೇ ಫೀಸ್ ಇಲ್ಲ, ಎಲ್ಲ ಉಚಿತ ಸವಲತ್ತಿನೊಂದಿಗೆ ಶಿಕ್ಷಣವನ್ನು ನಾವು ಕಲಿತೀವಿ. ಖಾಸಗಿ ಶಾಲೆ ಅಂದರೆ ಬಾಡಿಗೆ ಮನೆ ಇದ್ದಂಗೆ ಅಲ್ವಾ? ಎಷ್ಟು ಜನ ಬಾಡಿಗೆ ಮನೆಯಲ್ಲಿದ್ದೀರಾ? ಎಲ್ಲರೂ ಅಲ್ವಾ? ಲಗೇಜ್ ಇದ್ದರೂ ನಾವು ಏನು ಮಾಡಬೇಕು? TC ಇದ್ದರೂ ಫೀಸ್ ಕಟ್ಟಬೇಕು, ಲಗೇಜ್ ಇದ್ದರೂ ಫೀಸ್ ಕಟ್ಟಬೇಕು. ಆ ಕಾರಣಕ್ಕೆ ಸರ್ಕಾರಿ ಶಾಲೆ ಅಂದರೆ ನಮ್ಮ ಸ್ವಂತ ಮನೆ ಇದ್ದ ಹಾಗೆ, ಖಾಸಗಿ ಶಾಲೆ ಅಂದರೆ ನಮಗೆ ನಮ್ಮ ಬಾಡಿಗೆ ಮನೆಗಳಿದ್ದಾಗೆ. ಹಾಗಾಗಿ ಸರ್ಕಾರಿ ಶಾಲೆನ ಬೆಳೆಸ್ಕೋಬೇಕಾಗಿರೋ ಜವಾಬ್ದಾರಿ ಯಾರ ಮೇಲೆ ಇದೆ? ನಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳ್ತಾ, ನೀವು ಎಲ್ಲ ಸೇರಿ ಎಲ್ಲರನ್ನ ಸರ್ಕಾರಿ ಶಾಲೆಗೆ ಹೆಚ್ಚೆಚ್ಚು ದಾಖಲಾತಿ ಆಗೋ ಥರ ನಾವು ಪ್ರಚಾರ ಮಾಡೋಣ, ಜೊತೆಗೆ ಮಕ್ಕಳನ್ನ ಸೇರಿಸೋಣ ಅಂತ. ಎಷ್ಟು ಶಿಸ್ತಂದರೆ ಆದರೆ ಕಾರ್ಯಕ್ರಮನ ಬೆಳಿಗ್ಗೆ 6 ಗಂಟೆಗೆ ಪ್ರಚಲಿತವಾಗಬೇಕು. ಕಾರಣಾಂತರದಿಂದ ಎಚ್ಚರಗಳಿರುತ್ತೆ. ಆದರೂ ಪುಟಾಣಿ ಮಕ್ಕಳಲ್ಲಿ ಒಂದೇ ಒಂದು ಮಾತು, ಈ ದೇಶ ಆಳುವಂಥವ್ರಾಗಬೇಕು, ಈ ದೇಶ ಕಟ್ಟೋರಂತಾಗಬೇಕು, ಈ ದೇಶ ಬದುಕುವಂಥವ್ರಾಗಬೇಕು, ಈ ದೇಶದಲ್ಲಿ ನಾವು ಒಬ್ಬರು ಇದ್ದೀವಿ ಅನ್ನೋ ಒಂದು ಸಂಕೇತವಾಗಿ ಈ ಕೂತಿರೋಂಥ ಮಕ್ಕಳಲ್ಲಿ ಕೂಡ ಭಾರತದ ಒಬ್ಬ ದೊಡ್ಡ ಪ್ರಜೆ ಅಂದರೆ ಯಾರು ಹೇಳಿ? ದೊಡ್ಡ ಪ್ರಜೆ ಅಂದರೆ ಯಾರು ಹೇಳಿ? ಭಾರತದ ದೊಡ್ಡ ಪ್ರಜೆ ಯಾರು? ಮೊದಲನೇ ಪ್ರಜೆ ಯಾರು? ಈ ಒಂದು ಜ್ಞಾನ ಮತ್ತು ವಿಚಾರ ಮತ್ತು ಜ್ಞಾನನ ಎರಡೂ ಜೊತೆಲಿ ಕರ್ಕೊಂಡೋದಾಗ ನಮ್ಮ ದೇಶ ಉಳಿಯುತ್ತೆ. ಇಲ್ಲಾಂದರೆ ನಮ್ಮ ದೇಶ ಎಲ್ಲೋ ಕಡೆ ಹಾಳಾಗುತ್ತೆ. ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್. ಸೌಲಭ್ಯಗಳನ್ನು ತಗೊಳ್ತಾ ಇದ್ದೀರಾ, ಅದು ಇಡೀ ಸಮಾಜದಲ್ಲಿ ಇರ್ತಕ್ಕಂಥ ಇತರ ಎಲ್ಲ ಪೋಷಕರಿಗೆ ಮುಟ್ಟಬೇಕು. ಆವಾಗ ಮಾತ್ರ ಅವರಿಗೆ ನಮ್ಮಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳ ಅರಿವಾದಾಗ ಮಾತ್ರ ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಅನ್ನೋಂಥ ಒಂದು ಮನಃಪರಿವರ್ತನೆ ಆಗತ್ತೆ. ಹಾಗಾಗಿ ನೀವು ಯಾವ್ಯಾವ ಸೌಲಭ್ಯಗಳನ್ನು ತಗೋತಾ ಇದ್ದೀರಾ ಅನ್ನೋದನ್ನು ಒಂದೊಂದೇ ಚುಟುಕಾಗಿ ಲಿಸ್ಟ್ ಮಾಡ್ತಾ ಹೋಗೋಣ. ಏನೇನು ಸೌಲಭ್ಯ ಸಿಗ್ತಾ ಇದೆ ಒಂದೊಂದೇ ಹೇಳಿ. ಉಚಿತ ಪಠ್ಯಪುಸ್ತಕ, ಹೌದಾ? ಸಮವಸ್ತ್ರ 2 ಜೊತೆ ಕೊಡ್ತಾ ಇದ್ದಾರೆ, ಹೌದಾ? ಆಮೇಲೆ ಶೂ 1 ಜೊತೆ, ಸಾಕ್ಸ್ 2 ಜೊತೆ, ಬಿಸಿ ಊಟ, ಮಧ್ಯಾಹ್ನದ ಬಿಸಿ ಊಟ, ಹಾಲು, ಮೊಟ್ಟೆ, ಮತ್ತೆ ಹೇಳಿ ಬಾಳೆಹಣ್ಣು. ಯಾರು ಮೊಟ್ಟೆ ತಿನ್ನಲ್ಲ ಅವ್ರಿಗೆ ಬಾಳೆಹಣ್ಣು ಸಿಗ್ತಾ ಇದೆ. NSP ಮತ್ತು SSP ಅಡಿಯಲ್ಲಿ ಇನ್ನೇನು ಸಿಗ್ತಿದೆ? ಸ್ಕಾಲರ್ಶಿಪ್ಗಳು ಸಿಗ್ತಾ ಇದೆ, ಹೌದಾ? ಬೇರೆ ಬೇರೆ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಅಮೌಂಟ್ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ DBT ಮೂಲಕ ಬರುತ್ತೆ. ಹಾಗೆಯೇ ನುರಿತ ಶಿಕ್ಷಕರು
ತುಂಬ ಹೈಲಿ ಕ್ವಾಲಿಫೈಡು TET CET ಎಲ್ಲ ಎಕ್ಸಾಮ್ಸನ್ನು ಪಾಸ್ ಮಾಡಿ ಬಂದಿರತಕ್ಕಂಥ ಶಿಕ್ಷಕರು, ನಿಮಗೆ ತುಂಬ ಕ್ವಾಲಿಫೈಡ್ ಶಿಕ್ಷಕರು ನಿಮಗೆ ಪಾಠವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಅದು ಚಟುವಟಿಕೆ ಆಧಾರಿತ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಈಗ ಅದು ಅಲ್ಲದೆ ಸಾಕಷ್ಟು ಶಾಲೆಗಳನ್ನು ನಮ್ಮ ಸರ್ಕಾರದ ವತಿಯಿಂದನೇ ಅಪ್ಗ್ರೇಡ್ ಮಾಡಲಾಗಿದೆ. ಅಂದರೆ ಮೇಲ್ದರ್ಜೆಗೆ ಏರಿಸಿ ಆ ಶಾಲೆಗಳಿಗೆ ಯಾವುದೇ ಖಾಸಗಿ ಶಾಲೆಗಳು ಕಮ್ಮಿ ಇಲ್ಲದಂತೆ ಎಲ್ಲ ಸೌಲಭ್ಯಗಳನ್ನು, ಬಿಲ್ಡಿಂಗಿಂದ ಹಿಡಿದು ತರಗತಿ ಕೋಣೆಗಳಿಂದ ಹಿಡಿದು ವಾಶ್ರೂಮ್ಸಿಂದ ಹಿಡಿದು ಹಾಗೆಯೇ ಕಂಪ್ಯೂಟರ್ ಲ್ಯಾಬ್ಗಳು, ಆಮೇಲೆ ವಿಜ್ಞಾನ ಪ್ರಯೋಗಾಲಯಗಳು, ಹೀಗೆ ಸಾಕಷ್ಟು ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಈ ದಿನ ನಾವು ನೋಡ್ತಾ ಇದ್ದೀವಿ. ಅದು ಅಲ್ಲದೆ ಶಿಕ್ಷಕರ ಮಾತೃ ಹೃದಯಿ ಶಿಕ್ಷಕರು ಅಂತ ಹೇಳ್ಬೋದು. ನಿಮ್ಮ ಟೀಚರ್ಸ್ ನಿಮ್ಮನ್ನು ಯಾವ ಥರ ನೋಡ್ಕೋತಾರೆ, ನಿಮ್ಮ ಪೇರೆಂಟ್ಸ್ಗಿಂತ ಹೆಚ್ಚಾಗಿ ನೋಡ್ಕೋತಾರೆ, ಹೌದಲ್ವಾ? ಇದನ್ನ ನಮ್ಮ ಚಂದಾಪುರ ವೃತ್ತದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಮುಖ್ಯ ಬೀದಿಗಳಲ್ಲಿ ನಾವು ಜಾಥಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇಷ್ಟೇ, ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ದಾಖಲಾತಿ ಪ್ರಮಾಣವನ್ನು 30%ಕ್ಕಿಂತಲೂ ಕೂಡ ಹೆಚ್ಚು ಮಾಡ್ತೇವೆ ಅಂತೇಳಿ ನಾವು ಈಗಾಗಲೇ ಸರ್ಕಾರಕ್ಕೆ ವಾಗ್ದಾನವನ್ನು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಸವಲತ್ತುಗಳನ್ನು ಇಡೀ ಸಮಾಜಕ್ಕೆ ತಿಳಿಸುವ ಮೂಲಕ ಮತ್ತು ಇಲ್ಲಿನ ಶಾಲೆಗಳಿಂದ ಹೊರಗೆ ಹೋಗ್ತಕ್ಕಂಥ ಪ್ರತಿಭೆಗಳ ಗುರುತಾಗಿ ನಾವು ಏನೆಲ್ಲ ಸಾಧನೆಯನ್ನು ಮಾಡಿದ್ದೇವೆ ಅನ್ನೋದರ ಬಗ್ಗೆ ನಮ್ಮ ಸಮಾಜದ ಜೊತೆಗೆ ನಾವು ತಿಳಿಸ್ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೇವೆ. ಮುಖ್ಯವಾಗಿ ಈ ವರ್ಷದಲ್ಲಿ ನಮ್ಮ ಸರ್ಕಾರಿ ಎಲ್ಲ ಶಾಲೆಗಳಲ್ಲಿಯೂ ಕೂಡ ಬೈಲಿಂಗ್ವೆಲ್ ದ್ವಿಭಾಷಾ ಬೋಧನೆ ಅಂತಂದರೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ಎರಡೂ ಮಾಧ್ಯಮಗಳನ್ನು ಕೂಡ ಬೋಧನೆ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇದರಿಂದ ನಮ್ಮ ಮಕ್ಕಳ ಭವಿಷ್ಯ ಮತ್ತಷ್ಟು ಉಜ್ವಲವಾಗ್ತದೆ. ಅದರ ಜೊತೆಯಲ್ಲಿ ಈಗಾಗಲೇ PM ಶ್ರೀ ಶಾಲೆಗಳು ನಮ್ಮಲ್ಲಿ 8 ಇದ್ದಾವೆ. ಹಾಗೆಯೇ ನಮ್ಮ BPS ಬೆಂಗಳೂರು ಪಬ್ಲಿಕ್ ಸ್ಕೂಲ್ ಅಂತೇಳಿ, KPS ಸ್ಕೂಲ್ ಅಂತೇಳಿ ನಮ್ಮ ತಾಲೂಕಲ್ಲಿ ತುಂಬ ಹೆಚ್ಚಿನ ರೀತಿಯಲ್ಲಿ ಸವಲತ್ತುಗಳನ್ನು ಒದಗಿಸಿಕೊಡುವಂಥ ಸೌಕರ್ಯಗಳನ್ನು ಹೊಂದಿರುವಂಥ ಕಟ್ಟಡಗಳೊಂದಿಗೆ ಈಗಾಗಲೇ ಪ್ರಾರಂಭ ಆಗಿದೆ. ಇದೇ 29ನೇ ತಾರೀಕಿಂದ ನಮ್ಮ ಸರ್ಕಾರಿ ಶಾಲೆಗಳು ಪ್ರಾರಂಭ ಆಗಿ ಪ್ರಾರಂಭೋತ್ಸವ ಕಾರ್ಯಕ್ರಮ ಜೂನ್ 1ರಂದು ಎಲ್ಲ ಮಕ್ಕಳು ಕೂಡ ಶಿಕ್ಷಕರು ಶಾಲೆಗೆ ಹಾಜರಾಗ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಪ್ರತಿ ಕ್ಲಸ್ಟರ್ ಕೇಂದ್ರಗಳಲ್ಲಿ, ಪ್ರತಿ ಶಾಲೆ ಇರ್ತಕ್ಕಂಥ ಗ್ರಾಮಗಳಲ್ಲಿ, ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಾವು ಜಾಥಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲು ಮಾಡಿಕೊಡ್ಲಿಕ್ಕೆ ನಾವೆಲ್ಲ ಕೂಡ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಆನೇಕಲ್ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಹಳೆಯ ವಿದ್ಯಾರ್ಥಿಗಳು, ಎಲ್ಲ SDMCಯವರು ಮತ್ತು ನಮ್ಮ ದಾನಿಗಳು ಕೂಡ ಕೈ ಜೋಡಿಸಿ ನಮ್ಮ ದಾಖಲಾತಿ ಪ್ರಮಾಣವನ್ನು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಮಾಡಲಿಕ್ಕೆ ಸರ್ವತಾ ನಮ್ಮ ಜೊತೆಯಲ್ಲಿ ಕೈಗೂಡಿಸಿದ್ದಾರೆ ಅಂತ ನಾನು ಹೇಳ್ತಾ, ಎಲ್ರಿಗೂ ಕೂಡ ಮತ್ತೊಂದು ಸಾರಿ ನಮ್ಮ ಜೊತೆಗೆ ಕೈ ಜೋಡಿಸಿ ದಾಖಲಾತಿ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಕೈ ಜೋಡಿಸಿದಂತೆ ಎಲ್ರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಈ ದಿನ ನಾವು 2026-27ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ದಾಖಲಾತಿ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೇವೆ. ಇದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳೆಲ್ಲವನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳ ಅರಿವು ಸಮಾಜಕ್ಕೆ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಬೆಳಗ್ಗೆಯಿಂದನೂ ಸಹ ಜಾಥಾ ಕಾರ್ಯಕ್ರಮವನ್ನು ಕೈಗೊಂಡು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿ ಈ ಬಾರಿ ಏನಾದರೂ ಮಾಡಿ 30% ಅಷ್ಟು ದಾಖಲಾತಿಯನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು. ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಸಾಕಷ್ಟು ಸೌಲಭ್ಯಗಳನ್ನು ನೋಡ್ಬೋದು. ಉಚಿತವಾಗಿ ಪಠ್ಯಪುಸ್ತಕ ಕೊಡ್ತಾ ಇದ್ದೇವೆ, ಹಾಗೆಯೇ ಸಮವಸ್ತ್ರ ಕೊಡ್ತಾ ಇದ್ದೇವೆ, ಶೂ ಮತ್ತು ಸ್ಯಾಕ್ಸ್ ಕೊಡ್ತಾ ಇರ್ತಕ್ಕಂಥ ವ್ಯವಸ್ಥೆಯೂ ಇದೆ. ಹಾಗೆಯೇ ಈಗ ಸಾಕಷ್ಟು ಶಾಲೆಗಳನ್ನು ಮೇಲ್ದರ್ಜೆಗೆ ಏರಿಸಿ ಅಲ್ಲಿ ಯಾವುದೇ ಖಾಸಗಿ ಶಾಲೆಗಳನ್ನು ಸೆಡ್ ಹೊಡೆಯತಕ್ಕಂಥ ಕಟ್ಟಡ ಆಗಿರ್ಬೋದು, ಸುಸಜ್ಜಿತವಾಗಿರ್ತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥ ಆಸನದ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್ ಆಗಿರ್ಬೋದು, ಶೌಚಾಲಯಗಳಾಗಿರ್ಬೋದು, ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯಗಳು, ಇವೆಲ್ಲ ವ್ಯವಸ್ಥೆ ಇದೆ. ಹಾಗೆಯೇ ಹೈಲಿ ಕ್ವಾಲಿಫೈಡ್ ಟೀಚರ್ಸು ಸಹ ಇಲ್ಲಿ ಇರೋದನ್ನು ನಾವು ಗಮನಿಸ್ಬೋದು. ಈ ಶಿಕ್ಷಕರು ಈಗಾಗಲೇ TET ಮತ್ತು CET ಹೀಗೆ ಉನ್ನತ ದರ್ಜೆಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಿ ಈ ಒಂದು ಚಟುವಟಿಕೆ ಆಧಾರಿತ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ದಾಖಲು ಮಾಡಬೇಕಾಗಿ ಈ ಮೂಲಕ ನಾನು ಪೋಷಕರಲ್ಲಿ ವಿನಂತಿಯನ್ನು ಮಾಡ್ತೇನೆ. ನಮ್ಮ ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ. 2026-27ನೇ ಸಾಲಿನಲ್ಲಿ ಏನು ನಮ್ಮ ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಆನೇಕಲ್ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ ಇಟ್ಕೋಬೇಕಾ
ಸರ್ಕಾರಿ ಶಾಲೆಗಳಲ್ಲಿ 30%ಕ್ಕೂ ಹೆಚ್ಚು ದಾಖಲಾತಿಯನ್ನು ಹೆಚ್ಚು ಮಾಡಬೇಕು ಅಂತ ಇಡೀ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಈ ಒಂದು ದಾಖಲಾತಿ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಆನೇಕಲ್ ತಾಲೂಕು. ಸೊ ಇದರ ಭಾಗವಾಗಿ ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ, ವಿಶೇಷವಾಗಿ ನಮ್ಮ ಚಂದಾಪುರ ಕ್ಲಸ್ಟರ್ ಮಟ್ಟದಲ್ಲಿ ಸ್ಥಳೀಯ ನಾಯಕರ ಒಂದು ಮಾರ್ಗದರ್ಶನದಲ್ಲಿ, ವಿಶೇಷ ನಮ್ಮ ಕೃಷ್ಣಮೂರ್ತಿ ಸರ್ ಹಾಗೆ ನಮ್ಮ BO ಸರ್ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಏನು ಕ್ಲಸ್ಟರ್ ಮಟ್ಟದಲ್ಲಿ 30%ಕ್ಕೂ ಹೆಚ್ಚು ದಾಖಲಾತಿಯನ್ನು ಹೆಚ್ಚು ಮಾಡಬೇಕು ಅಂತ ನಾವು ಒಂದು ದಾಖಲಾತಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಏನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನೆಲ್ಲ ಫೆಸಿಲಿಟೀಸ್ ಬರ್ತಾ ಇದೆ, ವಿಶೇಷವಾಗಿ ಈ ವರ್ಷ ದ್ವಿಭಾಷಾ ಮಾಧ್ಯಮ ಬರ್ತಾ ಇದೆ, ಹಾಗೆ ಇಂಗ್ಲಿಷ್ ಮಾಧ್ಯಮ ಇಡೀ ಸಾರ್ವಜನಿಕರಿಗೆ ತಿಳಿಯಪಡಿಸಬೇಕು ಅಂತ ಏನು ಹೊಣೆಯನ್ನು ಹೊತ್ತಂತಹ ಸಮುದಾಯ ಶಾಲೆಗೆ ಅತಿ ತಳಪಾಯ ಆಗಿರೋದ್ರಿಂದ ನಮ್ಮ ಸಮಾಜಕ್ಕೆ ಸರ್ಕಾರಿ ಶಾಲೆಗಳ ಸೌಲಭ್ಯ ಆಗಿರ್ಬೋದು, ವಿಶೇಷವಾಗಿ ಈ ವರ್ಷ ಆನೇಕಲ್ ತಾಲೂಕಲ್ಲಿ 95%ಕ್ಕೂ ಹೆಚ್ಚು ಒಂದು ದಾಖಲೆ ಫಲಿತಾಂಶ ಬಂದಿರೋದ್ರಿಂದ ಸಮಾಜಕ್ಕೆ ಸರ್ಕಾರಿ ಶಾಲೆಯ ಸೌಲಭ್ಯಗಳಾಗಿರ್ಬೋದು, ಹಾಗೆ ಸರ್ಕಾರಿ ಶಾಲೆ ಮಕ್ಕಳು ಖಾಸಗಿ ಶಾಲೆ ಮಕ್ಕಳಿಗಿಂತ ಏನು ಕಡಿಮೆ ಇಲ್ಲ ಅಂತ ಒಂದು ಮೆಸೇಜನ್ನು ಕೊಡಬೇಕು. ಹಾಗಾಗಿ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ ಆಗಿದೆ. ದಾಖಲಾತಿಯನ್ನು ಹೆಚ್ಚು ಮಾಡುವ ಒಂದು ಮುನ್ನಡೆಯಲ್ಲಿ ನಾವು ಇಲಾಖೆಯಿಂದ ನಾವೆಲ್ಲರೂ ಕೂಡ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಚಂದಾಪುರ ಕ್ಲಸ್ಟರ್ ಮಟ್ಟದ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅಂತ ಒಂದು ಅಭಿಯಾನವನ್ನು ಆಯೋಜನೆ ಮಾಡಿದರು. ಆ ಅಭಿಯಾನ ಕಾರ್ಯಕ್ರಮಕ್ಕೆ ನಾನು ಸಹ ಬಂದಿದ್ದೆ. ಈ ಅಭಿಯಾನ ಕಾರ್ಯಕ್ರಮ ಉದ್ದೇಶ ಏನಂದರೆ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ ಅಂತ ಜನಗಳು ನಂಬಿಕೆ ಇತ್ತು. ನಾವು ಸರ್ಕಾರಿ ಶಾಲೆಯಲ್ಲೂ ಇಂಗ್ಲೀಷ್ ಮೀಡಿಯಮ್ನ ಮಾಡ್ತೀವಿ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲೇ ವಿದ್ಯಾಭ್ಯಾಸ ಇದೆ. ನೀವು ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡಿಸಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಚಂದಾಪುರದಿಂದ ಬನ್ನಳ್ಳಿವರೆಗೂ ಜಾಥಾ ಮಾಡಿದ್ವಿ. ನಾನು ಕೇಳ್ಕೊಳ್ಳೋದಂದರೆ ಆನೇಕಲ್ ತಾಲೂಕಿನ ಎಲ್ಲ ಜನರಲ್ಲಿ ಒಂದು ಮನವಿ, ಸರ್ಕಾರಿ ಶಾಲೆಗಳಲ್ಲಿ ಓದಿರೋಂಥ ಎಲ್ಲರೂ ಇವತ್ತು ಒಳ್ಳೊಳ್ಳೆ ಮಟ್ಟದಲ್ಲಿದ್ದಾರೆ. ನೀವು ಖಾಸಗಿ ಶಾಲೆಗಳಲ್ಲಿ ಸುಮ್ಮನೆ ನಿಮ್ಮ ದುಡ್ಡು ವ್ಯರ್ಥ ಆಗ್ತಾಯಿದೆ. 1 ಲಕ್ಷ ಒಂದು ವರ್ಷಕ್ಕೆ ಖರ್ಚಾಗ್ತಾಯಿದೆ. ಅದನ್ನು ನಿಮ್ಮ ಡೆವಲಪ್ಮೆಂಟ್ಗೆ ಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದೋಂಥ ಮಕ್ಕಳನ್ನ ಸೇರಿಸಿ ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೆ ಜಾಬ್ಗಳು ಸೇರ್ತಾರೆ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ರಿಗೂ ಕೇಳ್ಕೊತೀನಿ, ಆನೇಕಲ್ ತಾಲೂಕಿನ ವ್ಯಾಪ್ತಿ ಉಚಿತ ಪಠ್ಯಪುಸ್ತಕಗಳು, ಬಟ್ಟೆಗಳು ಮತ್ತು ಎಲ್ಲ ಕೊಡ್ತಾ ಇದ್ದಾರೆ. ನಾನು ಸಹ ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿದಾವೋ ಅಷ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ಕೊಡ್ತಾಯಿದ್ದೀನಿ. ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಜನನಾಯಕರಿದ್ದಾರೆ ಆಯಾ ಊರುಗಳಲ್ಲಿ ಪಠ್ಯಪುಸ್ತಕಗಳು ಕೊಡಿ. ಸರ್ಕಾರಿ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸದಿಂದ ಚೆನ್ನಾಗಿ ಓದಲಿ ಅಂತ ನೀವು ಪ್ರೋತ್ಸಾಹ ಕೊಡಬೇಕು ಅಂತ ಜನಗಳಲ್ಲಿ ಕೇಳ್ಕೊತೀನಿ. ಅದೇ ರೀತಿ ಇನ್ನೂ ಹೆಚ್ಚಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥ ಮಕ್ಕಳು ಸರ್ಕಾರಿ ಕೆಲಸಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀನಿ.